ನನ್ನ ಎಲ್ಲ ರೈತ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ನಮಸ್ಕಾರ. ಬೆಳಕಿಂದ ಸಂಜೆವರೆಗೂ ಹೊಲ್ದಲ್ಲಿ ಫಾರ್ಮಲ್ಲಿ ಬೆವರು ಸುರಿಸಿ ದುಡಿತೀರಾ, ಆದ್ರೆ ಅಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ವಾ? ಹಾಗಿದ್ರೆ ಒಂದೇ ನಿಮಿಷ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಡಿ. ಇವತ್ತು ನಿಮ್ಮ ಕೋಳಿ ಫಾರ್ಮ್ನ ಆದಾಯವನ್ನ ಡಬಲ್ ಮಾಡುವಂತಹ, ಅಷ್ಟೇನೂ ಖರ್ಚಿಲ್ಲದ ಕೇವಲ 2 ಚಮಚದ ಒಂದು ಸೀಕ್ರೆಟ್ ಹೇಳ್ತೀವಿ. ಇದು ನಿಮ್ಮ ಬದುಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ಕೋಳಿಗಳು ಇಡೋ ಮೊಟ್ಟೆಗಳು ಸಣ್ಣದಾಗಿವೆಯಾ? ಮಾರ್ಕೆಟ್ಗೆ ತಗೊಂಡು ಹೋದಾಗ ಏನ್ರೀ ಮೊಟ್ಟೆ ಇಷ್ಟು ಚಿಕ್ಕದಿದೆ, ರೇಟ್ ಕಮ್ಮಿ ಮಾಡ್ತೀನಿ ಅಂತ ಕೇಳಿ ಸಾಕಾಗಿದ್ಯಾ? ನಿಮ್ಮ ಶ್ರಮಕ್ಕೆ ಒಳ್ಳೆ ಬೆಲೆ ಸಿಗ್ದೆ ಕೈಗೆ ಲಾಭನೇ ಬರ್ತಾ ಇಲ್ವಾ? ಈ ಎಲ್ಲ ನೋವಿಗೆಗೆ ಇವತ್ತು ಒಂದು ಪಕ್ಕಾ ಪರಿಹಾರ ಇದೆ, ಖಂಡಿತ. ಆದ್ರೆ ನಿಮಿಷ ನಿಲ್ಲಿ. ಈ ಸೀಕ್ರೆಟನ್ನ ಪೂರ್ತಿಯಾಗಿ ತಿಳ್ಕೊಳ್ಳೋ ಮುಂಚೆ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ. ಏನೋ ಗೊತ್ತಿಲ್ಲದೆ ಮಾಡೋ ಒಂದು ಸಣ್ಣ ತಪ್ಪು ಅಷ್ಟೇ ನಿಮ್ಮ ಕೋಳಿಗಳು ಮೊಟ್ಟೆ ಇಡೋದನ್ನ ಶಾಶ್ವತವಾಗಿ ನಿಲ್ಲಿಸ್ಬಿಡ್ಬೋದು. ಆ ಮಾರಕ ತಪ್ಪು ಯಾವುದು, ಅದನ್ನ ಹೇಗೆ ತಪ್ಪಿಸ್ಬೇಕು ಅಂತ ತಿಳ್ಕೊಳ್ಳೋದು ಅದ್ಕಿಂತಾನೂ ಮುಖ್ಯ. ಸರಿ, ಆಯ್ತು. ಇನ್ನ ನಿಮ್ಮ ಕುತೂಹಲವನ್ನ ಜಾಸ್ತಿ ಮಾಡಲ್ಲ. ಕಡಿಮೆ ಖರ್ಚಲ್ಲಿ ಅದ್ಭುತ ರಿಸಲ್ಟ್ ಕೊಡುವ ನಿಮ್ಮ ಕೋಳಿ ಮೊಟ್ಟೆಗಳನ್ನ ದಪ್ಪ ಆಗಿ ಮಾಡುವ ಆ ರಹಸ್ಯ ಪದಾರ್ಥ ಯಾವುದು ಅಂತ ಈಗ ನೋಡೇ ಬಿಡೋಣ. ಹೌದು, ನೀವು ಕೇಳ್ತಾ ಇರೋದು 100ಕ್ಕೆ 100 ಸತ್ಯ. ಆ ಪವಾಡದ ರಹಸ್ಯ ಬೇರೇನೂ ಅಲ್ಲ, ನಿಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆಯೋ, ಅಂಗಡಿಗಳಲ್ಲಿ ಸುಲಭವಾಗಿ ಸಿಗೋ ಸೂರ್ಯಕಾಂತಿ ಬೀಜಗಳು. ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬಹುದು, ಆದ್ರೆ ಇದನ್ನ ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ನಿಮ್ಮ ಫಾರ್ಮ್ನ ಚಿತ್ರಣನೇ ಬದಲಾಗುತ್ತೆ ನೋಡಿ. ಇದರ ಹಿಂದಿರೋ ಸೈನ್ಸ್ ತುಂಬಾ ಸಿಂಪಲ್. ಇಲ್ಲಿ ನೋಡಿ, ಸೂರ್ಯಕಾಂತಿ ಬೀಜದಲ್ಲಿ 50% ಆರೋಗ್ಯಕರ ಕೊಬ್ಬು ಅಂದ್ರೆ ಫ್ಯಾಟ್ ಇರುತ್ತೆ. ಇದು ನೇರವಾಗಿ ಮೊಟ್ಟೆಯ ಹಳದಿ ಭಾಗವನ್ನ ಅಂದ್ರೆ ಲೋಳೆಯನ್ನ ದೊಡ್ಡದಾಗಿ ಮಾಡೋಕೆ ಸಹಾಯ ಮಾಡುತ್ತೆ. 20% ಪ್ರೋಟೀನ್ ಕೋಳಿಯ ಆರೋಗ್ಯವನ್ನ ಕಾಪಾಡುತ್ತೆ. ಅದರ ಜೊತೆಗೆ ವಿಟಮಿನ್ ಇ ಮತ್ತು ಮ್ಯಾಗ್ನೀಷಿಯಂನಂತಹ ಸಣ್ಣಪುಟ್ಟ ಪೋಷಕಾಂಶಗಳು ಕೋಳಿಯ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಈಗ ಈ ಸಣ್ಣ ಸೂರ್ಯಕಾಂತಿ ಬೀಜ ನಿಮ್ಮ ಮೊಟ್ಟೆಯ ಕ್ವಾಲಿಟಿಯಲ್ಲಿ ಮತ್ತು ನಿಮ್ಮ ತಿಂಗಳ ಆದಾಯದಲ್ಲಿ ಹೇಗೆ ಒಂದು ಗೋಲ್ಡನ್ ಚೇಂಜ್ ತರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ಈ ಬೀಜಗಳನ್ನ ತಿಂದ ಕೋಳಿಯ ಮೊಟ್ಟೆಯನ್ನ ಒಡೆದ ತಕ್ಷಣ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಮೊದಲು ಸಣ್ಣಗೆ ತಿಳಿ ಹಳದಿ ಬಣ್ಣಕ್ಕೆ ಇರುತ್ತಿದ್ದ ಲೋಳೆ ಈಗ ದೊಡ್ಡದಾಗಿ, ನೋಡೋಕೆ ಆಕರ್ಷಕವಾದ ಕಡು ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತೆ. ಅದರ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ಇದನ್ನ ಒಮ್ಮೆ ತಿಂದೋರು ಮತ್ತೆಂದು ಬೇರೆ ಮೊಟ್ಟೆಗಳನ್ನ ಕೇಳೋದೇ ಇಲ್ಲ. ಈಗ ಲೆಕ್ಕಾಚಾರಕ್ಕೆ ಬರೋಣ. ನಿಮ್ಮ ಮೊಟ್ಟೆ ಸೈಜ್ ಮತ್ತು ಕ್ವಾಲಿಟಿ ಜಾಸ್ತಿಯಾದಾಗ ಪ್ರತಿ ಮೊಟ್ಟೆಗೂ ಕನಿಷ್ಠ 2-3 ರೂಪಾಯಿ ಹೆಚ್ಚು ಬೆಲೆ ಸಿಗುತ್ತೆ. ಅನ್ಕೊಳ್ಳಿ, ನಿಮ್ಮ ಹತ್ರ ಒಂದು 100 ಕೋಳಿ ಇದೆ ಅಂದ್ರೆ ನಿಮ್ಮ ತಿಂಗಳ ಆದಾಯ ಸುಮಾರು 30,000 ರೂಪಾಯಿವರೆಗೂ ಹೆಚ್ಚಾಗೋ ಚಾನ್ಸಸ್ ಇದೆ. ಇದು ಸುಮ್ನೆ ಮಾತಲ್ಲ, ನಿಜ. ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಇಂಪಾರ್ಟೆಂಟ್ ಭಾಗಕ್ಕೆ ಬಂದಿದ್ದೀವಿ. ನೆನ್ಪಿದ್ಯಾ, ಶುರುವಲ್ಲಿ ಹೇಳಿದ್ನಲ್ಲ ಆ ಮಾರಕ ತಪ್ಪು ಅಂತ? ಅದು ಈ ಪ್ರಮಾಣಕ್ಕೆ ಸಂಬಂಧಿಸಿದ್ದು. ಸರಿಯಾದ ಪ್ರಮಾಣವೇ ಮಂತ್ರ. ಅದನ್ನೇನಾದ್ರೂ ತಪ್ಪಡಿ ಬಳಸಿದ್ರೆ ಅಮೃತ ಕೂಡ ವಿಷ ಆದ್ಬಿಡುತ್ತೆ. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನ ಬಹಳ ಗಮನ ಕೊಟ್ಟು ನೋಡಿ. ಸರಿ ಪ್ರಮಾಣದಲ್ಲಿ ಕೊಟ್ರೆ ಮೊಟ್ಟೆ ದೊಡ್ಡದಾಗತ್ತೆ, ಕೋಳಿ ಆರೋಗ್ಯವಾಗಿರುತ್ತೆ, ಲಾಭ ಜಾಸ್ತಿಯಾಗತ್ತೆ. ಆದ್ರೆ ದುರಾಸೆಯನ್ನ ಜಾಸ್ತಿ ಕೊಟ್ರೆ ಕೋಳಿಯ ಮೈಯಲ್ಲಿ ಕೊಬ್ಬು ಸೇರ್ಕೊಂಡು ಫ್ಯಾಟಿ ಲಿವರ್ ಅಂತ ಒಂದು ಕಾಯಿಲೆ ಬರುತ್ತೆ. ಆಮೇಲೆ ಅದು ಮೊಟ್ಟೆ ಇಡೋದನ್ನೇ ನಿಲ್ಸಿಬಿಡುತ್ತೆ. ಇದೇ ನಾನು ಹೇಳಿದ ಆ ಮಾರಕ ತಪ್ಪು. ಹಾಗಿದ್ರೆ ಆ ಚಿನ್ನದಂತಹ ನಿಯಮ ಯಾವುದು? ಇಲ್ಲಿದೆ ನೋಡಿ, ಸುಲಭವಾಗಿ ನೆನಪಿಟ್ಟುಕೊಳ್ಳುವ 2 ಚಮಚ ನಿಯಮ. ಪ್ರತಿ 5 ಕೋಳಿಗಳಿಗೆ ದಿನಕ್ಕೆ ಒಂದೇ ಸಾರಿ ಕೇವಲ 2 ದೊಡ್ಡ ಚಮಚದಷ್ಟು ಸೂರ್ಯಕಾಂತಿ ಬೀಜಗಳನ್ನ ಮಾತ್ರ ಕೊಡಬೇಕು. ನೆನಪಿರಲಿ, ಇದು ಮೇನ್ ಫುಡ್ ಅಲ್ಲ, ಬರೀ ಸಪ್ಲಿಮೆಂಟ್ ಅಷ್ಟೇ. ಸರಿ, ಈಗ ಬೀಜಗಳನ್ನ ಕೋಳಿಗಳು ಇಷ್ಟಪಟ್ಟು ತಿನ್ನೋ ಹಾಗೆ ಮತ್ತು ಅದರಲ್ಲಿರೋ ಪೋಷಕಾಂಶಗಳು ಪೂರ್ತಿಯಾಗಿ ದೇಹಕ್ಕೆ ಸೇರೋ ಹಾಗೆ ಮಾಡೋಕೆ ಕೆಲವು ಸಿಂಪಲ್ ಮತ್ತು ಸ್ಮಾರ್ಟ್ ಟೆಕ್ನಿಕ್ಗಳನ್ನ ನೋಡೋಣ. 1. ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಮೆತ್ತಗಾದ ಮೇಲೆ ಕೊಡ್ಬೋದು. ಇದರಿಂದ ಜೀರ್ಣ ಆಗೋದು ಸುಲಭ. ಇಲ್ಲಾಂದ್ರೆ ಬಾಣ್ಲಿಯಲ್ಲಿ ಚೂರು ಬೆಚ್ಚಗೆ ಹುರಿದು ಕೊಟ್ರೆ ಅದರ ವಾಸನೆಗೆ ಕೋಳಿಗಳೇ ಓಡಿಬಂದು ತಿಂತವೆ. ಅಥವಾ ಅವು ಓಡಾಡೋ ಜಾಗದಲ್ಲಿ ಚೆಲ್ಲಿಬಿಟ್ರೆ ಅದನ್ನ ಹುಡುಕಿ ತಿನ್ನುವಾಗ ಅವುಗಳಿಗೆ ಎಕ್ಸಸೈಸ್ ಕೂಡ ಆಗತ್ತೆ. ಆದ್ರೆ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ, ನಾವು ತಿನ್ನುವಲ್ಲ ಉಪ್ಪು ಖಾರ ಹಾಕಿರೋ ಬೀಜಗಳು ಅದನ್ನ ಯಾವತ್ತೂ ಕೋಳಿಗಳಿಗೆ ಕೊಡ್ಲೇಬಾರದು. ಮೊಟ್ಟೆ ದೊಡ್ಡದಾದ್ರೆ ಮಾತ್ರ ಸಾಕಾಗಲ್ಲ, ಆದ್ರೆ ಚಿಪ್ಪು ಅಂದ್ರೆ ಶೆಲ್ ಕೂಡ ಗಟ್ಟಿಯಾಗಿರ್ಬೇಕು. ಆಗ ಮಾತ್ರ ಟ್ರಾನ್ಸ್ಪೋರ್ಟ್ ಮಾಡುವಾಗ ಒಡೆದು ಹೋಗಲ್ಲ. ಅದಕ್ಕಾಗಿ ಈ ಸೂರ್ಯಕಾಂತಿ ಬೀಜದ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಸ್ತುವನ್ನ ಸೇರಿಸಬೇಕು. ಅದೇ ಈ ಸುವರ್ಣ ಸಂಯೋಜನೆ ಅಂದ್ರೆ ಗೋಲ್ಡನ್ ಕಾಂಬಿನೇಷನ್. ಒಂದು ಪರ್ಫೆಕ್ಟ್ ಮೊಟ್ಟೆಗೆ
ಈ 4 ಅಂಶಗಳ ಫಾರ್ಮುಲಾವನ್ನ ಪಾಲಿಸಬೇಕು. ದೊಡ್ಡ ಹಳದಿಲೋಳೆಗೆ ಸೂರ್ಯಕಾಂತಿ ಬೀಜ, ಗಟ್ಟಿಯಾದ ಚಿಪ್ಪಿಗೆ ಕ್ಯಾಲ್ಸಿಯಂ ಅಂದ್ರೆ ಪುಡಿ ಮಾಡಿದ ಕಪ್ಪೆ ಚಿಪ್ಪು ಅಥವಾ ಸುಣ್ಣದ ಕಲ್ಲು, ಕೋಳಿಯ ಆರೋಗ್ಯಕ್ಕೆ ಯಾವಾಗ್ಲೂ ಶುದ್ಧವಾದ ನೀರು, ಮತ್ತು ಮೊಟ್ಟೆ ಇಡೋ ಸಂಖ್ಯೆ ಜಾಸ್ತಿ ಆಗೋಕೆ ದಿನಕ್ಕೆ 14ರಿಂದ 14 ಗಂಟೆಗಳ ಕಾಲ ಲೈಟ್ ವ್ಯವಸ್ಥೆ ಮಾಡೋದು ಬಹಳ ಮುಖ್ಯ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇರ್ಬೋದು, ಇದೆಲ್ಲ ಸರಿ, ಆದ್ರೆ ಈ ಬದಲಾವಣೆಗಳನ್ನ ನೋಡೋಕೆ ಎಷ್ಟು ದಿನ ಕಾಯ್ಬೇಕು ಅಂತ. ಅದಕ್ಕೂ ಉತ್ತರ ಇಲ್ಲಿದೆ. ಕೇವಲ 15 ದಿನದಲ್ಲಿ ಕೋಳಿಯ ಗರಿಗಳು ಶೈನಿಂಗ್ ಆಗೋದನ್ನ ನೀವು ನೋಡಬಹುದು. ಇದು ಆರೋಗ್ಯ ಚೆನ್ನಾಗ್ತಿದೆ ಅನ್ನೋದ್ರ ಮೊದಲ ಸಂಕೇತ. 4 ವಾರ ಅಂದ್ರೆ 1 ತಿಂಗಳಲ್ಲಿ ಹಳದಿಲೋಳಿಯ ಬಣ್ಣದಲ್ಲಿ ಅದ್ಭುತ ಬದಲಾವಣೆ ಕಾಣಿಸುತ್ತೆ, ಮತ್ತು ಸುಮಾರು 6 ವಾರ ಅಂದ್ರೆ 1.5 ತಿಂಗಳಷ್ಟರಲ್ಲಿ ಮೊಟ್ಟೆಯ ಸೈಜ್ನಲ್ಲಿ ಕ್ಲಿಯರ್ ಆಗಿ ಹೆಚ್ಚಳ ಆಗಿರೋದು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಸ್ವಲ್ಪ ತಾಳ್ಮೆ ಇರಬೇಕು ಅಷ್ಟೇ. ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ ಎಲ್ಲಾ ಮುಖ್ಯ ವಿಷಯಗಳನ್ನ ಸುಲಭವಾಗಿ ನೆನ್ಪಲ್ ಇಟ್ಕೊಳ್ಳೋಕೆ ಇಲ್ಲಿದೆ ನೋಡಿ ಒಂದು ಸಿಂಪಲ್ ಸಾರಾಂಶ. ಈ ಸ್ಲೈಡನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ದಿನಕ್ಕೆ ಒಂದೇ ಸಾರಿ ಸರಿಯಾದ ಪ್ರಮಾಣದಲ್ಲಿ ಕೊಡಿ, ಜೊತೆಗೆ ಕ್ಯಾಲ್ಸಿಯಂ ಸೇರಿಸಿ. ಆದ್ರೆ ಉಪ್ಪು ಹಾಕಿದ ಬೀಜಗಳನ್ನ ಕೊಡಬೇಡಿ, ಅಥವಾ ಇದನ್ನೇ ಮುಖ್ಯ ಆಹಾರ ಅಂದ್ಕೋಬೇಡಿ. ಬೇಕಾದ್ರೆ ಇದರ ಒಂದು ಫೋಟೋ ಹೊಡ್ಕೊಂಡು ಇಟ್ಕೊಳ್ಳಿ, ನಿಮ್ಗೆ ಯಾವಾಗ್ಲೂ ಅನುಕೂಲ ಆಗತ್ತೆ. ಈಗ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಗೆ ಬೇರೆ ಯಾರೂ ಸುಲಭವಾಗಿ ಹೇಳದ, ಅನುಭವ ಇರೋ ರೈತರು ಮಾತ್ರ ಪಾಲಿಸೋ 3 ಸ್ಪೆಷಲ್ ಗೋಲ್ಡನ್ ಟಿಪ್ಸ್ ಕೊಡ್ಬೇಕು ಅಂತ ಇದೀನಿ. ಮೊದಲನೇದು, ಖರ್ಚು ಉಳಿಸೋಕೆ ನಿಮ್ಮ ಹೊಲದ ಬದಿಯಲ್ಲೇ ಒಂದಷ್ಟು ಸೂರ್ಯಕಾಂತಿ ಗಿಡ ಬೆಳೆಸಿ, ಬೀಜಗಳು ಫ್ರೀಯಾಗಿ ಸಿಗುತ್ತೆ. ಎರಡನೇದು, ಮೊದಲ ವಾರ ಬೀಜಗಳ ಜೊತೆ 1 ಚಿಟಿಕೆ ಅರಿಶಿನ ಪುಡಿ ಬೆರೆಸಿಕೊಡಿ. ಇದು ನ್ಯಾಚುರಲ್ ಆಂಟಿಬಯೋಟಿಕ್ ಥರ ಕೆಲಸ ಮಾಡಿ ರೋಗ ಬರದಂಗೆ ತಡೆಯುತ್ತೆ. ಮತ್ತು ಮೂರನೇದು, ಆಹಾರ ಕೊಡೋಕೆ ಸ್ವಲ್ಪ ಹೊತ್ತು ಮುಂಚೆ ಸ್ವಲ್ಪ ಬೆಲ್ಲ ಕರಗಿಸಿದ ನೀರನ್ನ ಕೊಡಿ. ಇದು ಕೋಳಿಗಳಿಗೆ ಎನರ್ಜಿ ಕೊಡುತ್ತೆ, ಸ್ಟ್ರೆಸ್ ಕೂಡ ಕಮ್ಮಿ ಮಾಡುತ್ತೆ. ರೈತ ಬಾಂಧವರೇ, ನಿಮ್ಮ ಬೆವರಿನ ಪ್ರತಿಯೊಂದು ಹನಿಗೂ ಬೆಲೆ ಸಿಗಲೇಬೇಕು. ನಿಮ್ಮ ಹಗಲು ರಾತ್ರಿಯ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗಲೇಬೇಕು. ಈ ಸೂರ್ಯಕಾಂತಿ ಬೀಜದ ಸಣ್ಣ, ಜಾಣ್ಮೆಯ ಬಳಕೆಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ತರಬಲ್ಲದು ಅನ್ನೋದು ನಮ್ಮ ಗಟ್ಟಿ ನಂಬಿಕೆ. ಈಗ ನಿಮ್ಮ ಸರದಿ. ಈ ಸಿಂಪಲ್ ಮತ್ತು ಲಾಭದಾಯಕ ಉಪಾಯವನ್ನ ನೀವು ಟ್ರೈ ಮಾಡ್ತೀರಾ? ಹಾಗಿದ್ರೆ ಪ್ರಯತ್ನ ಮಾಡ್ತೀನಿ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಈಗಾಗ್ಲೇ ಟ್ರೈ ಮಾಡಿ ರಿಸಲ್ಟ್ ನೋಡಿದ್ರೆ ನಿಮ್ಮ ಅನುಭವವನ್ನ ಬೇರೆ ರೈತ ಬಾಂಧವರ ಜೊತೆ ಹಂಚಿಕೊಳ್ಳಿ. ನಿಮ್ಮ ಒಂದು ಮಾತು ನೂರಾರು ಜನಕ್ಕೆ ಸ್ಫೂರ್ತಿ ಕೊಡಬಹುದು, ಹೌದಲ್ವಾ? ಈ ಸಣ್ಣ ಬದಲಾವಣೆಯನ್ನ ಮಾಡಿ ನೋಡಿ. ನಿಮ್ಮ ಕೋಳಿಗಳು ಆರೋಗ್ಯವಾಗಿ ಖುಷಿಯಾಗಿ ಇರ್ತವೆ, ಹಾಗೆ ನಿಮ್ಮ ಜೇಬು ಕೂಡ ಲಾಭದಿಂದ ತುಂಬಿರುತ್ತೆ. ಜೈ ಕಿಸಾನ್. ಇದೇ ರೀತಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.